ನಮ್ ಗಿಲ್ಲಿ ಬರ ಜಸ್ಟ್ ಒಂದು ಶುಕ್ರವಾರ ಸ್ಪೆಷಲ್ 10,000 ಜನ ಅವ ಅಲ್ಲಿ ಸಾವುಕಾರರು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಭಾಳ ಮಂದಿ ಕುಕಿಂಗ್ ಬ್ಲಾಗ್ ಮಾಡ್ರಿ ಯಾಕಂತ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ಇವತ್ತು ಕುಕಿಂಗ್ ಬ್ಲಾಗ್ ಮಾಡಮಂತ ಅನ್ಕೊಂಡಿನಿ. ಏನು ಕುಕ್ ಮಾಡ್ತೀನಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ಮಾಡಕ್ಕೆ ಕುಂತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಭೀ ತೋರಿಸ್ತೀನಿ, ನೀವು ಭೀ ಟ್ರೈ ಮಾಡಿರಂತ. ಬರ್ರಿ ಒಗ್ಗರಣೆ ಮಾಡೋಕೆ ಸ್ಟಾರ್ಟ್ ಮಾಡಮ್ರಿ. ಇನ್ನೇನು ನಮ್ಮ ಮಾವ ಬರ್ತಾರೆ ಇವಾಗ ಕೆಲಸದಿಂದ ಮಧ್ಯಾಹ್ನ ಊಟಕ್ಕೆ. ಸೊ ಬರ್ರಿ ಒಗ್ಗರಣೆ ಮಾಡಕ ಎಲ್ಲ ಐಟಮು ರೆಡಿ ಮಾಡ್ಕೊ ಕುಂತೀನಿ. ಒಗ್ಗರಣೆ ಮಾಡಕ ಮೇನ್ ಐಟಮ್ ಏನ್ ಬೇಕಂದ್ರ ಕಡ್ಲೆಪುರಿ ಬೇಕು ನೋಡ್ರಿ. ನಮ್ಮೂರಾಗಾದ್ರ ಸೇರ್ ಲೆಕ್ಕ ಕಡ್ಲೆಪುರಿ ಕೊಡ್ತಾರ, ಇಲ್ಲಾದ್ರ ಪಾಕೆಟ್ ಕೊಡ್ತಾರ ನೋಡ್ರಿ. ನಮ್ಮೂರಾಗ ಸೇರಿಗೆ 12 ರೂಪಾಯಿ, ಇಲ್ಲಿ ಪಾಕೆಟ್ಗೆ 45 ರೂಪಾಯಿ ಅಂತ. ಏನ್ ಮಾಡಕ್ ಆಗಲ್ಲ, ತಗೋಬೇಕಲ್ಲ. ಸೊ ಮತ್ತೆ ಏನೇನ್ ಐಟಮ್ ಬೇಕಂದ್ರ ಮೀಡಿಯಂ ಸೈಜು 3 ಈರುಳ್ಳಿ ಬೇಕು, ಆಮ್ಯಾಕ 2 ಟೊಮೊಟೊ ಕಟ್ ಮಾಡ್ಕೊಂಡಿನಿ, ಮತ್ತ ಹಸಿಮೆಣಸಿನ್ಕಾಯಿ, ಸಾಸ್ವಿ ಮತ್ತೆ ಜೀರಿಗೆ, ಆಮ್ಯಾಕ ಕರ್ಬೇವು, ಕೊತ್ತಂಬರಿ, ಆಮ್ಯಾಕ ಬೆಳ್ಳುಳ್ಳಿನ ಸುಲಿಬಾರ್ದು, ಹಂಗೆ ಕುಟ್ಟಿಕೋಬೇಕು ರೋಲ್ನಾಗ. ಒಂದ್ ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು. ಸೊ ಆಮ್ಯಾಕ ಉರ್ಗಡ್ಲೆ ಅಂದ್ರ ಪುಟಾಣಿ, ನಮ್ಮೂರಾಗ ಪುಟಾಣಿ ಅಂತಾರ, ಈ ಕಡೆ ಉರ್ಗಡ್ಲಿ ಅಂತಾರ. ಪುಟಾಣಿ ಪುಡಿ ಬೇಕು, ಇದು ಪುಡಿ ಮಾಡ್ಕೊಂಡಿಲ್ಲ, ಇನ್ನು ಪುಡಿ ಮಾಡ್ಕೋಬೇಕು. ಸೊ ಇವಾಗ ರೋಲ್ನೊಳಗ ಹಾಕೊಂಡು ಪುಡಿ ಮಾಡ್ಕೋತೀನಿ ಪುಟಾಣಿ ಬಿ. ಆಮ್ಯಾಕ ಹಾಲ್ ಬೇಕ್ರಿ. ಹಾಲ್ ಇದ್ರಾಗ ಪೂರ್ತಿ ಹಾಕಲ್ಲ, ಅರ್ಧ ಹಾಕ್ತೀನಿ, ಆಮ್ಯಾಕ ತೆಗಿತೀನಿ. ಹಾಲ್ ಬೇಕು, ಮೇನ್ ಇದೊಂದು ಬೇಕು. ಸೊ ಇಷ್ಟೇ ನೋಡ್ರಿ ಒಗ್ಗರಣೆಗೆ ಬೇಕಾಗಿರೋ ಐಟಮ್. ಇವಾಗ ಸ್ಟಾರ್ಟ್ ಮಾಡಮ್ರಿ. ಇದೊಂದು ಪುಡಿ ಮಾಡ್ಕೋತೀನಿ ಉರ್ಗಡ್ಲಿನ. ಸೊ ಆಮ್ಯಾಗ ಸ್ಟಾರ್ಟ್ ಮಾಡಮ್ರಿ, ಬರ್ರಿ. ಸೊ ನೋಡ್ರಿ ನಾನು ಪುಟಾಣಿ ಕುಟ್ಟಾಕೊಂತೀನಿ. ನಮ್ಮ ಅತ್ತಿ ನೀ ಯಾಕೆ ಕುಟ್ಟಿ ಕೊಡವ, ನಾನೇ ಕುಟ್ಕೊಡ್ತೀನಿ ಪುಟಾಣಿ ಅಂತ ಹೇಳಿಂದ ಕುಂತಾರ. ಬ್ಯಾಡ ಅತ್ತಿ ನಾನೇ ಮಾಡ್ತೀನಿ ಅಂದ್ರೆ ಕೇಳಲಾಗ್ಯಾರ. ಅತ್ತಿ ಇವತ್ತು ನಾ ಒಗ್ಗರಣೆ ಮಾಡಕ್ ಕುಂತೀನಿ ಉತ್ತರ ಕರ್ನಾಟಕ ಸ್ಪೆಷಲ್. ಅಯ್ಯ ಅದಕ್ಕೆ ಮಂಡಾಳು ಅದು ತಂದಿರನು? ಅದಕ್ಕೆ ತಂದಿರ. ಅದಕ್ಕೆ ನಾನು ಕುಟ್ಕೊಡ್ತೀನಿ, ತಾರ ಒಳ್ಳಗಂದ್ರೆ ಕೊಡಲ್ಲ ಅವ ನೀನು. ನಾನೇ ಕುಟ್ತೀನಿ ಬಿಡತ್ತಿ. ಯಾಕೆ? ಅಯ್ಯ ನಾ ಕುಟ್ಕೊಡ್ತೀನಿ ಅವ ಬೇಸಿನಾಗ. ನಿನಗೆ ಗೊತ್ತಾಗದಿಲ್ಲ ಅಂದ್ರೆ ನೀನೇ ಕುಟ್ಟಕೈತಿದ್ದೇನೆ. ಕುಟ್ಟಾಕೊಂತೀನಿ ನೋಡ್ಗ, ಚಲೋ ಕುಟ್ಟಿನಿ. ಈ ಸ್ವಲ್ಪ ಇನ್ನ ಬೇಸ್ ಬಾಳ ಏನು ಒಳ್ಳಾಗ ಇದ್ ಮಾಡಲ್ಲ, ನಮ್ಮ ಅತ್ತಿನೇ ಜಾಸ್ತಿ ಕುಟ್ಕೊಡ್ತಾರ. ಒಳ್ಳಾಗ ಕುಟ್ಟಿದ್ರ ಚಂದ ಅಡಿಗೆ ಚಲೋ ಆಗ್ತದವ. ಆಗ್ಲೇ ಕುಟ್ಟಿನಿ ಈಗ ಇದ್ರ ಕಾಳ ಕಾಳ ಅವಾಗ ಮತ್ತ ಇನ್ನೊಂದ್ಸಾರಿ ಕುಟ್ತೀನಿ. ನಾ ಜಾಸ್ತಿ ಬಾಳ ಇದ್ರೊಳಗ ಕುಟ್ಟಿ ರೂಢಿ ಇಲ್ಲ. ನಮ್ಮ ಅತ್ತಿನೇ ಕುಟ್ಕೊಡ್ತಾರ. ಕಡ್ಲಿ ಬೀಜ ಆಗ್ಲಿ, ಏನ ಬೇರೆ ಐಟಮ್ ಆಗ್ಲಿ, ಮತ್ತ ಚಿಕನ್ ಸಾರಿಗೆ ಏನಾದ್ರೂ ಆಗ್ಲಿ ಮಸಾಲ ನಮ್ಮ ಅತ್ತಿನೇ ಮಾಡ್ಕೊಡ್ತಾರ. ಅದೆಲ್ಲ ನಾ ಏನು ಮಾಡಕ್ ಹೋಗಲ್ಲ. ನೋಡವಾಗ ನೋಡ್ಗ ಪುಟಾಣಿಗೆ ಒಂದು 3 ರಿಂದ 4 ಚಮಚ ಹಾಕಂಬ್ರಿ ಒಗ್ಗರಣೆ. ಎಣ್ಣೆ ಕಾದ್ಮ್ಯಾಗ ಅದಕ್ಕೆ ಸಾಸ್ವಿ ಜೀರಿಗೆ ಹಾಕಂಬ್ರಿ ಇವಾಗ. ಸೊ ಇವಾಗ ನಾನು ಸಾಸ್ವಿ ಮತ್ತು ಜೀರಿಗೆ ಮತ್ತು ಹಂಗೆ ಅದ್ರೊಳಗೆ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಡ್ತೀನಿ. ಅದೆಲ್ಲ ಚಲೋ ಫ್ರೈ ಆಗಲಿ. ಕರಿಬೇವು ಇವು 4 ಹಾಕ್ಬಿಡ್ತೀನಿ. ಮತ್ತು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅವು ಚಟಪಟ ಅಂತ ಸಿಡಿಯೋ ಟೈಮಿಗೆ ಈರುಳ್ಳಿ ಹಾಕಂಬ್ರಿ ಅದಕ್ಕೆ. ಆಯ್ತು ಹಾಕ್ತೀನಿ. ಜೀರಿಗೆ ಅದು ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಬ್ರಿ. ಇವಾಗ ಅದ್ರ ಮ್ಯಾಗ ಒಂದು ಇದು ಪ್ಲೇಟ್ ಮುಚ್ಚಂಬ್ರಿ. ಅದ್ರ ಮ್ಯಾಗ ಮುಚ್ಚಂಬ್ರಿ. ಅದು ಸ್ವಲ್ಪ ಫ್ರೈ ಆಗಿತ್ತು. ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಆಗ್ಯದ ನೋಡ್ರಿ, ಈ ಥರ ಬಂದದ. ಇವಾಗ ಇದಕ್ಕೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ 2 ಹಾಕ್ಬಿಡಮ್ಮ. ಅದು ಟೊಮೊಟೊ ಫುಲ್ಲು ಮೆತ್ತಗಾಗೋವರೆಗೂ ಫ್ರೈ ಆಗಲಿ ಟೊಮೊಟೊ. ಇವಾಗ ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋಕೊಂತೀನಿ ಈ ಥರ. ಇದು ಫ್ರೈ ಆಗೋವರೆಗೂ ನಾವು ಅಷ್ಟೊತ್ತಿಗೆ ಮಂಡಳನ್ನ ತೊಯ್ಸ್ಕೊಂಡು, ಅಂದರೆ ನೀರಿನಾಗ ಮಂಡಳನ್ನ ತೊಯ್ಸ್ಕೊಂಡು ಬರಮ್ರಿ, ಬರ್ರಿ. ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಚಲೋ ಬೆಂದದ. ಸೊ ನೋಡ್ರಿ ಈ ಥರ ಚೊಲೋತ್ನಾಗಿ ಬೆಂದದ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇವೆರಡು ಹಾಕಬೇಕು. ಸೊ ಇವಾಗ ಹಾಕಂಬ್ರಿ ಇದ್ರೊಳಗೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮತ್ತು ಅರಿಶಿನ ಜಾಸ್ತಿ ಬೇಕಂದ್ರೆ ಜಾಸ್ತಿ ಭೀ ಹಾಕೋಬೋದು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಭೀ ಹಾಕೋಬೋದು. ಸೊ ಇವಾಗ ಇದೆಲ್ಲ ಚಲೋ ಫ್ರೈ ಆಗಲಿ. ಚಲೋ ಬೆಳ್ಳಕ್ಕೆ ಕುಂತದ. ಇವಾಗ ಇದಕ್ಕೆ ಹಾಲು ಹಾಕಂಬ್ರಿ ನೋಡ್ರಿ ಈ ಥರ. ನಾನು ಇವಾಗ ಇದೆಲ್ಲನೂ ಹಾಕೋಕೆ ಕುಂತೀನಿ ಹಾಲು. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಮ್. ಹಾಲು
ಯಾಕಂದ್ರೆ ಅದೊಂಥರ ಫ್ಲೇವರ್ ಬರ್ತದ, ಮೆತ್ತಗೆ ಚಲೋ ಬರ್ತದ, ಒಗ್ಗರಣೆ ಟೇಸ್ಟ್ ಬಿ ಭಾರಿ ಮಸ್ತಾಗಿ ಬರ್ತದ. ಹಾಲು ಹಾಕಿದ್ರೆ ಚಲೋ. ಸೊ ನೋಡ್ರಿ ಅದು ಚಲೋ ಬೈಲಿ. ಸೊ ನೋಡ್ರಿ ಚಲೋ ಬೈಲಕ್ಕೆ ಕುಂತದ. ಇವಾಗ ಇದಕ್ಕೆ ನಾವು ಮಂಡಾಳ ಹಾಕಂಬ್ರಿ, ನೆನೆಸಿಟ್ಟಿರೋ ಮಂಡಾಳ ಹಾಕಂಬ್ರಿ. ಸೊ ಇದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ತಳಕ ಮ್ಯಾಕ್ ಮಾಡ್ತೀನಿ, ಯಾಕಂದ್ರೆ ನಾವು ಜಾಸ್ತಿ ಮಾಡಕ್ ಕುಂತೀನಿ ಅದಕ್ಕೆ. ಸೊ ನೋಡ್ರಿ ಈ ಥರ ಮಂಡಳೆಲ್ಲ ಹಾಕಿದ್ಮ್ಯಾಗ ಅದ್ರೊಳಗೆ ಸೆಂಟ್ರಿಗೆ ಹಂಗೆ ಪುಟಾಣಿ ಪುಡಿ ಹಾಕಂಬ್ರಿ. ಸೊ ನೋಡ್ರಿ ಇದಿಷ್ಟು ಹಾಕ್ಬಿಟ್ಟೆ ನಾನು. ಇವಾಗ ಇದನ್ನ ಮಿಕ್ಸ್ ಮಾಡಂಬ್ರಿ. ಇಟ್ಕೊತೀನಿ. ಸೊ ನೋಡ್ರಿ ನೀನು ನೋಡಕ್ ಕುಂತೀರಲ್ಲ ಎಷ್ಟು ಚಲೋ ಬರಕ್ ಕುಂತದ ಅಂತ. ಇವಾಗ ಇದಕ್ಕೆ ಇನ್ನೂ ಮಿಕ್ಕಿರೋ ಮಂಡಳೆಲ್ಲ ಹಾಕ್ಬಿಡೋಣ. ಸೊ ನೋಡ್ರಿ ಫೈನಲ್ ಆಗಿ ಒಗ್ಗರಣೆ ಮುಗೀತು. ಇವಾಗ ಫೈನಲ್ ಟಚ್ ಅಪ್ ಕೊತ್ತಂಬರಿ ಹಾಕಂಬ್ರಿ. ಕೊತ್ತಂಬರಿ ಒಂದು ಹಾಕ್ಬಿಟ್ಟು ಮಿಕ್ಸ್ ಮಾಡಂಬ್ರಿ. ಮುಚ್ಚಿಬಿಡ್ತೀನಿ ಮ್ಯಾಗ. ಅದ್ರ ಮ್ಯಾಗ ನಾ ಮಾವನ ಸಲಗೆ ಕಾಯ ಕುಂತೀನಿ, ಇನ್ನೂ ಬರಲ್ಲಾಗ್ಯಾರ ನಮ್ಮ ಮಾವ. ಎಲ್ಲಿ ನಾವು ಒಗ್ಗರಣೆ ಮಾಡೋ ಟೈಮಿಗೆ ಮಧ್ಯದ ಅಂದ್ರೆ ಬೇಗ ಬಂದ್ಬಿಡ್ತಾರೆ ಅನ್ನೋ ಜಲ್ದಿ ಅಂತ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ, ಇನ್ನೂ ಬರಲ್ಲಾಗ್ಯಾರ. ಅವಾಗ್ಲಿಂದ ಕಾದು ಕಾದು ಸಾಕಾಗೋಯ್ತು. ಆಗ್ಲೇ ಒಗ್ಗರಣೆನೇ ಮಾಡಿ ಮುಗ್ದಾಯ್ತು, ಇನ್ನೂ ಬರಲ್ಲಾಗ್ಯಾರ ನಮ್ಮ ಮಾವ. ಸೊ ನೋಡ್ರಿ ಒಗ್ಗರಣೆ ಫೈನಲ್ ಈ ಥರ ಬಂದದ. ನಮ್ಮ ಮಾವ ಮತ್ತು ನಮ್ಮ ಅತ್ತಿ ಎಲ್ಲರೂ ತಿಂದು ಟೇಸ್ಟ್ ಯಾವ ಥರ ಅದಂತ ಹೇಳ್ತಾರೆ ನಿಮಗೂ ಇಷ್ಟ ಆದ್ರೆ ನೀವು ಭೀ ಒಂದ್ಸರಿ ಮನ್ಯಾಗ ಮಾಡಿ ನೋಡ್ರಿ, ಮಸ್ತಾಗಿ ಬರ್ತದ. ಬಟ್ ಹಾಲು ಹಾಕೋದು ಮಾತ್ರ ತಪ್ಪಿಸ್ಬೇಡ್ರಿ, ಯಾಕಂದ್ರೆ ಹಾಲೇ ಮೇನ್ ಇದಕ್ಕೆ. ಅದು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತದ. ಮತ್ತು ಇನ್ನೊಂದು ಉರ್ಗಡ್ಲಿ ಪುಡಿ, ಅದು ಎರಡು ಹಾಕಬೇಕು, ಮಸ್ತ್ ಟೇಸ್ಟ್. ಸೊ ನೋಡ್ರಿ ಫೈನಲ್ ಆಗಿ ಮುಗೀತು. ಇವಾಗ ಇದಕ್ಕೆ ಬೆಚ್ಚಗಾಗಕ್ಕೆ ಬಿಡಂಬರಿ ಒಂದು 2 ನಿಮಿಷ, ಅಷ್ಟೊತ್ತಿಗೆ ನೋಡೋಣ. ಸೊ ನೋಡ್ರಿ ನಮ್ಮ ಮಾವ ಇವಾಗ ಕೆಲ್ಸಲೇಶಿಂದ ಮನೆಗೆ ಬಂದ್ರು ಬಿ ಫೋನ್ ಇಟ್ಕೊಂಡು ಕುಂತಾರ. ಮಾವ ಇವಾಗ್ಲಾದ್ರ ಬಾ ಊಟ ಮಾಡು ಅಂತ. ಅವಾಗ್ಲಿಂದ ಊಟ ಮಾಡಕ್ ಕರೆ ಕುಂತೀನಿ, ಆದ್ರೂ ಬಿ ಫೋನ್ನಾಗ ಏನೋ ವರ್ಕ್ ಮಾಡಕ್ ಕುಂತಾರ ಅವರು. ಮುಗಿತಾ ಇವಾಗ್ಲಾದ್ರ ವರ್ಕ್? ಏನಿಲ್ಲ, ಇದು ಅರ್ನಿಂಗ್ ಎಷ್ಟಾಗ್ಯದ ಅಂತ ನೋಡ್ಲಕ್ ಆಯ್ತಿದೆ. ಬಾಯ್ತು ಊಟ ಮಾಡುವ. ನಾನು ಇವತ್ತು ನಿನ್ಗೋಸ್ಕರ ಸ್ಪೆಷಲ್ ಮಾಡಿ. ಏನ್ ಮಾಡಿರ್ಬೋದು ನೀನೇ ಗೆಸ್ ಮಾಡು. ಏನ್ ಮಾಡಿರ್ಬೋದು? ಶುಕ್ರವಾರ ಆತ. ಶುಕ್ರವಾರ ಸ್ಪೆಷಲ್. ಏನ್ ಮಾಡ್ಬೇಕು ಯಾವ ಬಾಗ ಏನ್ ಮಾಡು ಅತಿ ಏನ್ ಮಾಡ್ದು ಮಾಡೋಣ. ನಾನು ಹೆಂಗ ನೋಡಿದೆ ಕರೆಕ್ಟ್ ಇಲ್ಲ. ಅತಿ ಹೇಳಿದ್ಕೆ ಕಂಡಿದ್ದೆ, ನೀನು ಓನ್ ಆಗಿ ಕಂಡಿಡ್ಬೇಕಾಗಿತ್ತು. ಅದೇದು ಯಜ್ಞ ಬಂದದ ಅಂತ ನಾ ಮನ್ಯಾಗ ಬಂದೆ. ಅಯ್ಯ ಅತ್ತಿ ನನ್ ಮಗ ಅಂತಂದ್ರು. ಅಯ್ಯ ಚಂದತ್ ಮಾಡಿ ಆತಿತ್ತಲ್ಲೋ ನನ್ ಮಗ ಬಂದ್ ಮಕ್ಕಂದೆ. ಅಯ್ಯೋ ಬರಟಿ ಮಾಡಮ್ಮ ಅವತ್ತಿ ಅಂದ್ರು. ಆದ್ರೆ ಕಾಳ ಪುಟ್ಟ ನನ್ನ ಬಡಿ ಪುಟ್ಟ ನಿನ್ನ ಬಿಟ್ಟು ಕೊಟ್ಟಿರ್ತೇನೆ ಈಗಿಗೆ ಹೇಳಿದ್ನಲ್ಲ. ಹಂಗ್ ಕುಟ್ಬಾರ್ದವ, ಸಣ್ಣ ಕುಟ್ಬೇಕು, ಒಳ್ಳಿನಾಗ ಚಲೋ ಆಗ್ತದಂತ. ಅಯ್ಯ ಅತ್ತಿ ನಾವೆಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಣ್ಣು ಎಲ್ಲ ಓಸು ಕಟ್ ಮಾಡಿಟ್ಟಿ ನಾನು. ನನ್ನ ನಾಯನಂದೆ ನನ್ ಮಗ ಬರೋಣ ಮಾಡಕತ್ತಿ ಅಂದೆ. ಈಗ ಬರ್ತಾನ ಈಗ ಅಂದ್ರು. ಎಷ್ಟು ಕಾದಿನಿ ಗೊತ್ತೇನಲ್ಲಿ. ನಮ್ಮ ಮಾಮ ಬರ್ತಾರ. ನಿಮ್ ಮಾಮ ಬರೋಟಿಗೆ ಹಂಗಾದ್ರ ಏನು ದಗದಕ್ ಹೋಗ್ಯಾನ ಮಾಡ್ಯಾನ. ಆಕೆ 2 ಗಂಟೆಗೆ ಮಾಡ್ಯಾನ. ಈಗಾಗ್ಲೇ 4 ಗಂಟೆ ಈಗ ಬರ್ತಾನ ಅಂತಂದ್ರು. ನಾನಾದ್ರೆ ಬಂದ್ರು ಮಾಡ ಅಂತ ಅಂದೆ. ಎಷ್ಟು ಆಲ್ರೆಡಿ 4 ಅಲ್ಲ ಆಗಲ್ಲ, ಗಡಿಯಾರ ಅಲ್ಲ ಅವ್ನ್ ತರ್ತಾ ಇದೀನ. ಇಷ್ಟ ಆಗ್ಯದ. 2 ಅವರ್ ಆಯ್ತು ನೀವು ಮಾಡಿಗೆಸಿ. ಆರೋಗಿರ್ತದ. ಏನ್ ಮತ್ತೆ ಬಿಸಿ ಮಾಡ್ಬಿಟ್ಟು ಕೊಡ್ತೀನಿ. ನನ್ಗೆ ಗೊತ್ತಿರ್ಲಿಲ್ಲ ನಿಮ್ ಮಗನ್ ಊಟಕ್ ಬರ್ತಿ, ಬೇಗ ಬರ್ಬೋದು. ಸಡನ್ ಆಗಿ ಬಂದ್ಬಿಟ್ಟು ನೀ ತಿಂದಿಲ್ಲ ಊಟ ಮಾಡಿ ಬರ್ರಿ 3 ಒಂದೇ ಸರಿ ಇತ್ತು ನೋಡ್ರಿ. ಬರ್ರಿ ಇವಾಗ ನಾವು 3 ಊಟ ಮಾಡ್ತೀವಿ. ನಾನ್ ಅನ್ನ ಉಂಡಿನಪ್ಪ, ಆಕೆ ಉಣ್ಣು ಅಂದ್ರು. ನನ್ನ ಮಗ ಬರ್ತಾನ ಅನ್ನೋದನ್ನ ಇದೆ. ಬಾ ತಿನ್ನ. ಆಯ್ತು ಆಕೆ ಬಾಗ ಒಗ್ಗರಣೆ ಮಾಡ್ಯಾಳಂತ. ಬಾ
ಒಂದೇ ಮಾತಲ್ಲಿ ಹೇಳುವುದಾದರೆ ನಾನಿನ್ನ ಪ್ರೀತಿಸುವೆ. ಅದು ಹೊಸದ ಯಾವ್ದೋ ಸಾಂಗ್ ರಿಲೀಸ್ ಆಗ್ಯದ ಅದು ಮಾಡ. ಬಿಗ್ ಬಾಸ್ ರಾಶಿಕಾ ಅವರು ಮಾಡಿದ ಮೂವಿ ಅದು ಅಲ್ಲ. ನಾವು ರಾಶಿಕಾ ಅಲ್ಲ, ನಾವು ಗಿಲ್ಲಿ ಓನ್ಲಿ ಫಾರ್ ಗಿಲ್ಲಿ. ಚೆನ್ನಾಗಿಲ್ಲ. ನಮ್ ಗಿಲ್ಲಿ ಬೇರೆ ಜಸ್ಟ್ 1 ಮಿಲಿಯನ್ ಆಗಿದ್ರೆ ಅಂತ ಊಹೆ ಮಾಡ್ಕೊಂಡ್ಬಿಟ್ಟಾನ. ಆಲ್ರೆಡಿ 1 ಮಿಲಿಯನ್ ಅದ್ರ ನನ್ನೊಂದು ಫಾಲೋ. ಸೊ ಒಗ್ಗರಣೆಗೆ ನಿಂಬೆಕಾಯಿ ಹಿಂಡ್ಕೊಂಡ್ ತಿಂದ್ರ ಇಲ್ಲ. ಎಲ್ರು ಬಿ ನಮ್ ಮನೆಗೆ ಒಗ್ಗರಣೆ ಊಟ ಮಾಡಾಕ ನಮ್ ಮನಿಗ್ ಬರ್ರಿ. ಏಯ್ ಯಾಕ ನೀ ತಿನ್ಸೋಟಿಗೆ ಮುಂಚೆ ನನಗೆ ಅದು ಒಂದ್ ಸ್ಮೆಲ್ ಗಮ್ಮತ್ತಿಗೆ ಸಿಗ್ತಿನಂಗ. ಇದು ಇನ್ನೊಂದ್ ಸ್ವಲ್ಪ ಮೆತ್ತಗಾಗ್ಬೇಕಿತ್ತು, ಒಂದ್ ಸ್ವಲ್ಪ ಉದುರು ಉದುರಾಗಿದೆ. ಬರ್ರಿ ಎಲ್ರು ಒಗ್ಗರಣೆ ತಿನ್ನಮ್ರಿ. ಸಾಂಬಾರ್ ಬೆಳಿ ಸಾರ್ ಅದ. ಇದಕ್ಕ ಏನೋ ಸಾರ್ ಮಾಡ್ತಾರಲ್ಲ, ಅದು ಕಡ್ಲಿ ಹಿಟ್ ಸಾರ, ಅದು ಸಾಗು ತರ ಮಾಡಿದ್ರೆ ಅದು ಇದ್ರೊಳಗ ಹಾಕಿನ್ ತಿಂದ್ರೆ ಇನ್ನೂ ಬಾರ್ರಿ. ಸಾಂಬಾರ್ ಚೆನ್ನಾಗಿದೆ. ಚಲೋ ಆಗ್ಯದ. ಇದ್ರ ಜೊತೆ ಮೊಸರನ್ನ ಇದ್ರೆ ಚಲೋ ಇತ್ತು. ಮೊಸರನ ಮೊಸರಾ ಮತ್ತೆ ಇನ್ನೊಂದು ಇದಕ್ಕ ಇದೇನು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಇದ್ರೆ ಇನ್ನೂ ಚಲೋ ಇರ್ತಿತ್ತಲ್ಲ. ಊರಾಗ ಅದೇ ಫೇಮಸ್. ನೀನಂತೂ ಇಷ್ಟ ತಗೋರಪ್ಪ ಇನ್ನೊಂದು ಬಿಡ. ಸಣ್ಣ ಎಲ್ಲ ಚಲೋ ಬಾಳ ತಿನ್ಸಿ. ಅಯ್ಯ ಸಜಿ ತಿನ್ಸೋದ ಅವ್ರೆಲ್ಲಿ ಉಣ್ತಾರ ನೋಡ್ತಾರ. ಹೆಂಗ್ ಮಾಡ್ತಾರ ನಮ್ಮ ಅಣ್ಣ ತಮ್ಮರ ಅಕ್ಕ ತಂಗಾರ ಎಲ್ರು ಬರ್ರಿ, ನಿಮಗ್ ಬಿ ಇಲ್ಲಿಂದನೇ ಹಂಗೆ ಇಲ್ಲಿಂದಾನೆ ತಿನ್ಸ್ಬಿಟ್ಲು. ಟೇಸ್ಟ್ ಯಾವ ತರ ಅದಂತ ಕಮೆಂಟ್ ನಾಗ ಕಮೆಂಟ್ ಮಾಡ್ರಿ. ನೀನೇ ಕೊಡ್ತದವ್ರಿ. ಸಾಂಬಾರ್ ತಗೊಂಬ. ಸಾಂಬಾರ್ ಬೇಕು, ಬ್ಯಾಳೆ ತಂಬ ಹೋಗ್. ಸಾಂಬಾರ ಮೊಸರನ್ನ ಇದ್ರೆ ಅವಾಗ. ಇನ್ನೊಂದೇನ್ ಗೊತ್ತ, ನಮ್ಮ ಮಾವುಗ ಚಿತ್ರಾನ್ನನೇ ಇರ್ಲಿ, ಪುಳಿಯೋಗರೆನೇ ಇರ್ಲಿ, ಪಲಾವ ಇರ್ಲಿ, ಇದು ಏನಾದ್ರು ಒಂದ್ ಐಟಮ್ ಮಾಡಿದ್ರೆ ಸಾಕು ಅದ್ರೊಳಗ್ ಸಾಂಬಾರ್ ಬೇಕು. ಸಾಂಬಾರ್ ಇಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ ಅಂತ ಅನ್ಕೇರಿ ನೀವಂತ್ರ. ಇವಾಗ ನೋಡ್ರಿ, ಒಗ್ಗರಣೆ ಮಾಡಿನಿ ಅದ್ರೊಳಗ್ ಬಿ ಸಾಂಬಾರ್ ಅದನ್ನೇ ತಂದ್ಬಿಟ್ಟ ನೋಡ್ರಿ. ನಾನು ಕೇಳಿದ ಇಲ್ಲಾಂದ್ರೆ ನನಗದು ರುಚಿ ಅನ್ಸಲ್ರಿ ಸಾಂಬಾರ್. ರುಚಿನ ಏನೋ ಗೊತ್ತಿಲ್ಲ, ಇವ್ರಿಗೆ ಮಾತ್ರ ಅದೊಂದು ಏನ ನಿನ್ ಟೊಮೊಟೊ ಬಾತೆ ಮಾಡು, ಅದಕ್ ಬಿ ಒಂದ್ ಏನಾದ್ರು ಇರ್ಬೇಕು. ಟೊಮೊಟೊ ಚಟ್ನಿ, ಇಲ್ಲಾಂದ್ರ ಬ್ಯಾಳಿ ಸಾರು, ಇಲ್ಲ ಮೊಸರು. ಯಾವ್ದಿಲ್ಲ ಅಂದ್ರೆ ಮೊಸರು ಆದ್ರೂ ಇರ್ಲೇಬೇಕು. ನಿಮ್ದು ಯಾರಿಗಾದ್ರೂ ಈ ತರ ಇರ್ಬೋದೇನ. ಮತ್ತೇನ್ ಹೇಳ್ತಿ? ಮುಂಜಾನೆ ಮಾತಾಡ್ರೆ ಹೀಗೆ ಮಾಡಿದ್ದು. ಇದು ಒಗ್ಗರಣೆ ನಿಮ್ ಕಾಕ ಎಷ್ಟು ಸಲ ಕೇಳಿದ್ನಲ್ಲ, ಫೋನ್ ಮಾಡಿ ಕಲಿ. ಕರಿತೀನಿ, ಫೋನ್ ಮಾಡ್ಲಾ ಇವಾಗ? ನನ್ ಫೋನ್ ಸ್ವಿಚ್ ಆಫ್ ಆಗಿದೆ, ನಿನ್ ಫೋನ್ ಹಾಕೊಂಡು ವಿಡಿಯೋ ಮಾಡಕತ್ತ. ಆಗಲೇ ಕನೆ ಅನ್ಕೊಂಡಿದ್ದೆ, ನನ್ ಫೋನ್ ನೋಡಿ ಇನ್ನು ಬಡ್ಕೆ ಕುಂತ ಸ್ವಿಚ್ ಆಫ್ ಆಗ್ಯದ. ಅದು ಅದಕ್ಕೆ ಸ್ವಿಚ್ ಚಾರ್ಜ್ ಇಟ್ಟಿನ. ಅದಕ್ಕ ತುಂಬಾ ಸಪೋರ್ಟ್ ಮಾಡ್ಲಾಕೈತ್ರಿ. ಆಲ್ರೆಡಿ 10K ಹತ್ರ ಬರ್ಲಾಕತ್ತದ ಸಬ್ಸ್ಕ್ರೈಬರ್. ನಂಗಂತೂ ಬಾಳ ಅಂದ್ರ ಬಾಳ ಖುಷಿ ಆಗ್ಲಕ್ಕಂತದ. 10K ಹತ್ರ ಸುಮ್ನೆ ನೀವು ಸಾಲಿ ಹೋದ್ರಿ ನೋಡತ್ರಿ. ನಾ ಸುಮ್ಮನೆ ಹಂಗೋಣಕತ್ತೀನಿ. ಮಂದಿ 10,000 ಜನ ಅವ. ಇನ್ನ ಒಂದ್ 200 ಆಗ್ಬಿಟ್ರೆ 10,000 ಜನ. ಇನ್ಸ್ಟಾಗ್ರಾಮ್ನಾಗ 1 ಲಕ್ಷ. ಇನ್ನೊಂದ್ ಸ್ವಲ್ಪ ಜನ 1 ಲಕ್ಷ ಆಗ್ತಾರ. ಫೇಸ್ಬುಕ್ನಾಗ 80,000 ಆಗ್ಯಾರ. ಅಂದ್ರ ಬಾಳ ಸಪೋರ್ಟ್ ಮಾಡಕ್ ಕುಂತೀರಿ. ಇದೇ ತರ ಮುಂದೆ ಬಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ. ಮಾಡ್ತಿರ್ ಬಿ ಅಂತ ಬಿ ಗೊತ್ತು. ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ, ನೀವು ನಮ್ಗೇನ್ ಸಪೋರ್ಟ್ ಮಾಡ್ತೀರಿ, ಪ್ರೀತಿ ತೋರಿಸ್ತಿರಲ್ರಿ, ನಿಮ್ ಪ್ರೀತಿನಾಗ್ಲಿ ನೀವು ನಮ್ ಮಾಡ್ತಿರೋ ಸಪೋರ್ಟ್ನಾಗ್ಲಿ ಯಾವತ್ತು ಅದನ್ನ ಕೆಟ್ಟದಾಗಿ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ನಮ್ಗೆ ಇನ್ಸ್ಟಾಗ್ರಾಮ್ನಾಗ ಯಾರು ಸಪೋರ್ಟ್ ಮಾಡಕತ್ತಿರ್ತೀರ ಅವ್ರಿಗೆಲ್ಲರೂ ಗೊತ್ತಿರುತ್ತೆ. ನಾವು ನೀವೇನ್ ಕೇಳ್ತೀರಿ ಆ ವಿಡಿಯೋಗಳು ಮಾಡ್ತೀವಿ. ಏನಂದ್ರೆ ನಮ್ ಖುಷಿಗೋಸ್ಕರ ಮಾಡ್ತೀವಿ. ಅದು ಬಿಟ್ರೆ ಮತ್ತೆ ಯಾವ ಪ್ರಮೋಷನ್ ಗಿಮಿಷನ್ ಇಂತ ಸಾಹಸಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಚೆನ್ನಾಗಿರೋ ಇದ್ದು 10 ರೂಪಾಯಿದಾಗನೆ ಆರಾಮ್ ಖುಷಿಯಾಗಿರೋ ಅಂತಾರ ನಾವು.
ಇವಾಗ ನನ್ನ ಹೆಂಡತಿನೇನು ನನ್ ಕಡೆಯಿಂದ ಬಯಸಲ್ಲ, ನಮ್ಮ ಅವನ ನನ್ ಕಡೆಯಿಂದ ಇನ್ನೊಂದ್ ಬಯಸಲ್ಲ. ಸ್ವಲ್ಪ ಹಾಕ್ಲಾ? ಪ್ರೀತಿಯಿಂದ ಎಲ್ರು ನಗ್ನಾಗ್ತಾ ಖುಷಿಯಾಗಿ. ಇನ್ನೊಂದು ನಮ್ ಮೋನೇಶ ಅವನು ಹಂಗಿರ್ಬೇಕು ಜೀವನದಾಗ ಹಿಂಗಿರ್ಬೇಕು ಅನ್ನೋದು ಏನ್ ಕನ್ಸುಗಳೇನಿಲ್ರಿ. ಬಡತನ ಇರ್ಬೋದು, ಆದ್ರ ನಮ್ ಖುಷಿಗೆ ನಮ್ ನಗುಗ ಯಾವತ್ತೂ ಬಡತನ ಇಲ್ಲ. ನಗ್ನಾಗ್ತಾ ಖುಷಿಯಾಗಿವ್ರಿ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರ ಹೆಂಗಂದ್ರ ನಗುವಿನಲ್ಲಿ ಸಾವುಕಾರರು ಹಂಗಾಗಿ ಊಟ ನಗ್ನಾಗ್ತಾ ಬಾಯ್ ತಪ್ಪಗೈತಿ. ಊಟ ಮಾಡಿ ಊಟ ಮಾಡಿ ಹೇಳ್ಕೊಂಡ್ ಶ್ರೀಮಂತದಲ್ಲಿ ಬಡತನ ಇರ್ಬೋದಾದ್ರ ನಗುವಿನಲ್ಲಿ ನೆಮ್ಮದಿಯಲ್ಲಿ ನಾವು ಯಾವತ್ತೂ ಶ್ರೀಮಂತ. ನಗನಾರ್ತಿರ್ತಾನೆ ನಗನಾರ್ತಿರ್ತಾರ ಕಡಿಯೋರ್ತಾನ ಮಾರಿ ಹಿಂಗ್ ಹೇಳಾಕತ್ತಾರ. ಅವ್ರು ಎಂದು ಸೋತಾರ ಒಬ್ಬರನ್ನ ಆಗಲ್ಲ. ಇನ್ನೊಂದು ಇವ್ರಿಬ್ರು ಮಾಡೋ ಕಾಮಿಡಿ ಬಹಳ ಇಷ್ಟ ಆಗ್ತದೆ ನಮ್ಗೆ. ಇವರಿಬ್ರು ಅಂತಾರ ದೋಸ್ತರು, ಸಣ್ಣ ಹುಡುಗರು ಆಡ್ತಾರಲ್ಲ ಹಂಗ ಆಡ್ತಾರ ಇವ್ರಿಬ್ರು ಮನ್ಯಾಗ. ಮತ್ತೆ ಅತಿ ಶಿಶುದಾರ ಹಂಗೆ ಜಗಳ ಇರ್ಬೇಕಪ್ಪ. ಪಗಳ ಆಡೋದಿಲ್ಲ, ಜಗಳ ಆಡಿದ್ರೆ ಏನ್ ಫಾಯ್ದ ಅದ್ ಹೇಳು. ಏನಾಗಲ್ಲ ಒಂದ್ ದಿವ್ಸ ಹ್ಮ್ ಕೂದಲು ಹಿಡಿದ್ ನೆಲ ಬಿಡೋದ್ ಬಿಡ ನಾನು ನಮ್ಮ ಅತ್ತೆ ಮದ್ವೆ ಆಗಿ ಇಷ್ಟು ದಿನ ಆಯ್ತು, ಒಂದು ಜಗಳ ಬಿ ಆಡಿಲ್ಲ. ಮಕ್ಳು ಸರಿಯಪ್ಪ. ನೋಡ್ರಿ. ಈ ತರ ಅವಳಿಗೆ ಈ ತರ ಅತ್ತಿ ಸಿಗಕ್ಕೂ ಅವಳೇನ ಅದೃಷ್ಟ ಮಾಡಿದ್ರು ಗೊತ್ತಿಲ್ಲ. ಬಾಳ ಅದೃಷ್ಟ ಇನ್ನೊಂದೇನಂದ್ರ ಮಾಡೀನಿ. ಇಂತ ಗಂಡ ಇಂತ ಅತ್ತಿ ಸಿಗಾಕ ನಾನಂತೂ ಬಾಳ ಅಂದ್ರೆ ಬಾಳ ಅದೃಷ್ಟ ಮಾಡೀನಿ. ಅದೊಂದು ಹೆಮ್ಮೆ ಅದ ನನ್ಗೆ. ಏನು ಹೆಮ್ಮೆ 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 ನಂಗ ಖುಷಿ ಖುಷಿ ಅಂತ ಹೇಳ. ಇನ್ನೊಂದು ನಮ್ಮ ಅಮ್ಮನ ತರ ಅಮ್ಮ ಸಿಗಕ್ ನಾನಂತರ ಪುಣ್ಯ ಮಾಡಿದ್ದೆ. ಯಾಕಂದ್ರೆ ಯಾವತ್ತು ಮಗನೇ ನನ್ಗೆ ಅದು ಬೇಕು ಇದು ಬೇಕಂತ ಯಾವತ್ತು ಕೇಳದಾರಲ್ಲ ನನ್ನ ಹತ್ರ. ನನ್ನಿಂದ ಏನಾಗ್ತ ಅವ್ರಿಗೆ ಅದನ್ನ ಕೊಡಿಸ್ತೀನಿ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಕೇಳಂತನೂ ಅಲ್ಲ. ಗೊತ್ತಲ್ಲ ಹಳೆ ಜನರೇಷನ್ ಜನ ಎಲ್ಲ, ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ದುಡಿಬೇಕು, ತಿನ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಆ ತರದ್ದು ಬಾಯಾಗಿದ್ರೆ ಸಾಕಪ್ಪ. ಅವರು ಯಾವತ್ತು ಅವ್ರು ಮಾಡಿರೋ ಹೆಸರನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತ ಅನ್ನೋರು. ಅವ್ರು ಹೆಸರು ಆತರ ಹೆಸರು ಮಾಡ್ಬೇಕು, ಈ ತರ ಹೆಸರು ಮಾಡ್ಬೇಕು ಅನ್ನೋರಲ್ಲ. ಇದ್ರಾಗ ಖುಷಿ ಪಡೋದಷ್ಟೇ ರೀ. ಅದರ ಹಂಗಾಗ್ಬಿಟ್ಟು ನೀ ಸಾಲಿ ಕಲ್ತ ಮ್ಯಾಕ ನಮ್ಗೆ ಈಗ ಒಂದ್ ರೊಟ್ಟಿ ಬಂದಿ. ನಮ್ ಮೊದಲೇ ಮನ ಆರ್ತಿತ್ತಲ್ಲ. ಅವರಲ್ಲಿರೋ ಗುಣಗಳ ನಮಗ್ ಬಂದ. ಅನ್ನೊಂದ್ ನಮ್ಮ ಮನುಷ್ಯ ಅವನು ಡೇ ಅಂಡ್ ನೈಟ್ ಕೆಲಸ ಮಾಡ್ಬಿಟ್ಟು ಸ್ವಲ್ಪ ಸುಸ್ತಾಗ್ಯಾನ, ಮಕ್ಕಂಡನಲ್ಲ ಮಕ್ಕಂಡನ. ಹಂಗಾಗ್ಬಿಟ್ಟು ಅವ್ನು ಈಗಿಲ್ಲ. 4 ಜನ ಚೆನ್ನಾಗಿವ್ರಿ, ಬಹಳ ಖುಷಿಯಿಂದ ಇರಿ. ಅಷ್ಟೊಂದು ಅವ್ನು ವಿಡಿಯೋಗ ಅದಕ್ಕೆಲ್ಲ ಬರೋದಿಲ್ಲ. ಚಲೋ ಇದೆ ಅಷ್ಟೇ. ಒಗ್ಗರಣೆ ಕಾಲ ಐತ್ರಿ. ಸರಿ, ಇನ್ನೊಂದ್ ಸ್ವಲ್ಪ ಒಗ್ಗರಣೆ ಇಲ್ಲ ತಿಂತೀನಿ ಬಿಡ. ಏನ್ ಹೇಳ್ತಿ? ನಮ್ಮ ಅಭಿಮಾನಿಗಳಿಗೆ ನಮಸ್ಕಾರಪ್ಪ. ನೀನ ಅವ್ರ ಆಶೀರ್ವಾದ ನಿನ್ ತಲೆ ಮೇಲೆ. ಓಕೆ ರೀ, ಇದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀವಿ. ಮತ್ತ ನೆಕ್ಸ್ಟ್ ವಿಡಿಯೋ ಅಂತ ಸಿಗಮ್ರಿ. ಅಲ್ಲಿವರೆಗೂ ಬಾಯ್ ಬಾಯ್ ರೀ. ಟೇಕ್ ಕೇರ್. ಬೈ ಬೈ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಸಿಕ್ಕಿವ ಅಂದ್ರೆ ಮಾತಾಡ್ಸಿ ತಗೋರಿ. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದ್ ಮಾಡ್ಬೇಕಂತ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಮತ್ತೆ ಬ್ಲಾಗ್ ಮಾಡ್ತೀವ್ರಿ. ನೀವ್ ಯಾವ ಬ್ಲಾಗ್ ಕೇಳ್ತೀರ ಅದೇ ಬ್ಲಾಗ್ ಮಾಡ್ತೀವ್ರಿ ನಾವ್. ಅಲ್ಲ ಮಾವ? ನನ್ ಗೊತ್ತಿಲ್ಲಪ್ಪ. ನಿಮ್ಮ ಮಾಮ ಕೆಲ್ಸ ಇತ್ತಂದ್ರ ಹೋಗ್ತಾನ, ನೀವ್ ಮಾಡ್ಬೇಕು. ಬಂದ್ರ ಮಾಮನ ದಾರಿ ನೋಡ್ಕೊಂಡ್ ಸ್ವಲ್ಪ ಟೈಮ್ ಸಿಗಲ್ರಿ ನನ್ಗೆ, ಹಂಗಾಗಿ ಬಹಳ ಬಿಸಿ ಆಗ್ಬಿಟ್ಟಾರ ಇತ್ತೀಚಿಗೆ. ಮತ್ತ ಒಂದ್ ಸ್ವಲ್ಪ ಫ್ರೀ ಆದ್ರೂ ಮತ್ತೆ ಇವಾಗ ಮತ್ತೆ ಬಿಸಿ ಆಗೋಕ್ ಸ್ಟಾರ್ಟ್ ಆಗ್ಯದ. ದುಡಿಮೆ ದುಡಿನ ತಾಯಿ, ದುಡಿಮೆ ಕಾಯಕವೇ ಕೈಲಾಸ. ಓಕೆ ರೀ, ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಟೇಕ್ ಕೇರ್. ಬೈ ಬಾಯ್. ಬಾಯ್ ಬಾಯ್. ಮುಗ್ಸತ್ ಇದು ನೀರ್ ಕುಡಿ ಅವ ಬಾಯ್ ಸಪ್ಪಗಾತ.